ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು ಇವತ್ತು 0 ಅವರ್ನಲ್ಲಿ ಆ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದ್ವಿ. ಆದರೆ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನು ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಾವು ಆ ವಿಷಯವನ್ನು ರೇಜ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೇಜ್ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಿರಿಯರಾದಂಥವ್ರು ಹೇಳಿದರು, ಅದೇನಾದರೂ ದುಡ್ಡು ಬಂದಿಲ್ಲ ಅಂದರೆ ನಾನು ಹಾಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ಸಚಿವರಾದಂಥವರು ನಾ ಕೊಟ್ಟೇನಿ ಅಂತಕ್ಕಂಥ ವಾದವನ್ನು ಮನ್ನೆ ಮಾಡಿದ್ದಾರೆ. ಅಂದರೆ ಸುಮಾರು ಮನ್ನೆ ಹೇಳಿದಾಗ ಅವರು 52,416 ಕೋಟಿ 22 ಕಂತುಗಳಲ್ಲಿ ಕೊಟ್ಟೇವೆ ಅಂತ ಹೇಳಿದರು. ಅಂದರೆ ಒಂದು ಕಂತಿಗೆ ಸುಮಾರು 2,382 ಕೋಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು ಇನ್ನೊಂದು ಸ್ವಲ್ಪ 2,500 ಕೋಟಿ. ಸಚಿವರ ಪ್ರಕಾರ ನಾನು ಹಾಕೇನಿ ದುಡ್ಡು ಅಂತಂದರೆ ಹಾಗಾದರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದನ್ನು ಫೆಬ್ರವರಿ ಮತ್ತು ಮಾರ್ಚ್ 2025 ನೀವು ದುಡ್ಡು ಹಾಕೇವೆ ಅನ್ನೋಂಥದ್ದು ಕರೆ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಒಂದೇ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಕಿಲ್ಲ ಅಂದರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು ಇವತ್ತು 0 ಅವರ್ನಲ್ಲಿ ಆ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದ್ವಿ. ಆದರೆ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನು ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಾವು ಆ ವಿಷಯವನ್ನು ರೇಜ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೇಜ್ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಿರಿಯರಾದಂಥವ್ರು ಹೇಳಿದರು, ಅದೇನಾದರೂ ದುಡ್ಡು ಬಂದಿಲ್ಲ ಅಂದರೆ ನಾನು ಹಾಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ಸಚಿವರಾದಂಥವರು ನಾ ಕೊಟ್ಟೇನಿ ಅಂತಕ್ಕಂಥ ವಾದವನ್ನು ಮನ್ನೆ ಮಾಡಿದ್ದಾರೆ. ಅಂದರೆ ಸುಮಾರು ಮನ್ನೆ ಹೇಳಿದಾಗ ಅವರು 52,416 ಕೋಟಿ 22 ಕಂತುಗಳಲ್ಲಿ ಕೊಟ್ಟೇವೆ ಅಂತ ಹೇಳಿದರು. ಅಂದರೆ ಒಂದು ಕಂತಿಗೆ ಸುಮಾರು 2,382 ಕೋಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು ಇನ್ನೊಂದು ಸ್ವಲ್ಪ 2,500 ಕೋಟಿ. ಸಚಿವರ ಪ್ರಕಾರ ನಾನು ಹಾಕೇನಿ ದುಡ್ಡು ಅಂತಂದರೆ ಹಾಗಾದರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದನ್ನು ಫೆಬ್ರವರಿ ಮತ್ತು ಮಾರ್ಚ್ 2025 ನೀವು ದುಡ್ಡು ಹಾಕೇವೆ ಅನ್ನೋಂಥದ್ದು ಕರೆ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಒಂದೇ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಕಿಲ್ಲ ಅಂದರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು ಇವತ್ತು 0 ಅವರ್ನಲ್ಲಿ ಆ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದ್ವಿ. ಆದರೆ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನು ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಾವು ಆ ವಿಷಯವನ್ನು ರೇಜ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೇಜ್ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಿರಿಯರಾದಂಥವ್ರು ಹೇಳಿದರು, ಅದೇನಾದರೂ ದುಡ್ಡು ಬಂದಿಲ್ಲ ಅಂದರೆ ನಾನು ಹಾಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ಸಚಿವರಾದಂಥವರು ನಾ ಕೊಟ್ಟೇನಿ ಅಂತಕ್ಕಂಥ ವಾದವನ್ನು ಮನ್ನೆ ಮಾಡಿದ್ದಾರೆ. ಅಂದರೆ ಸುಮಾರು ಮನ್ನೆ ಹೇಳಿದಾಗ ಅವರು 52,416 ಕೋಟಿ 22 ಕಂತುಗಳಲ್ಲಿ ಕೊಟ್ಟೇವೆ ಅಂತ ಹೇಳಿದರು. ಅಂದರೆ ಒಂದು ಕಂತಿಗೆ ಸುಮಾರು 2,382 ಕೋಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು ಇನ್ನೊಂದು ಸ್ವಲ್ಪ 2,500 ಕೋಟಿ. ಸಚಿವರ ಪ್ರಕಾರ ನಾನು ಹಾಕೇನಿ ದುಡ್ಡು ಅಂತಂದರೆ ಹಾಗಾದರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದನ್ನು
ಫೆಬ್ರವರಿ ಮತ್ತು ಮಾರ್ಚ್ 2025 ನೀವು ದುಡ್ಡು ಹಾಕೇವೆ ಅನ್ನೋಂಥದ್ದು ಕರೆ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಒಂದೇ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಕಿಲ್ಲ ಅಂದ್ರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು ಇವತ್ತು 0 ಅವರ್ನಲ್ಲಿ ಆ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದ್ವಿ. ಆದರೆ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನು ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಾವು ಆ ವಿಷಯವನ್ನು ರೇಜ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೇಜ್ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಿರಿಯರಾದಂಥವ್ರು ಹೇಳಿದರು, ಅದೇನಾದರೂ ದುಡ್ಡು ಬಂದಿಲ್ಲ ಅಂದ್ರೆ ನಾನು ಹಾಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ಸಚಿವರಾದಂಥವ್ರು ನಾ ಕೊಟ್ಟೇನಿ ಅಂತಕ್ಕಂಥ ವಾದವನ್ನು ಮನ್ನೆ ಮಾಡಿದ್ದಾರೆ. ಅಂದರೆ ಸುಮಾರು ಮನ್ನೆ ಹೇಳಿದಾಗ ಅವರು 52,416 ಕೋಟಿ 22 ಕಂತುಗಳಲ್ಲಿ ಕೊಟ್ಟೇವೆ ಅಂತ ಹೇಳಿದರು. ಅಂದರೆ ಒಂದು ಕಂತಿಗೆ ಸುಮಾರು 2,382 ಕೋಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು ಇನ್ನೊಂದು ಸ್ವಲ್ಪ 2,500 ಕೋಟಿ. ಸಚಿವರ ಪ್ರಕಾರ ನಾನು ಹಾಕೇನಿ ದುಡ್ಡು ಅಂತಂದರೆ ಹಾಗಾದರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದನ್ನು ಫೆಬ್ರವರಿ ಮತ್ತು ಮಾರ್ಚ್ 2025 ನೀವು ದುಡ್ಡು ಹಾಕೇವೆ ಅನ್ನೋಂಥದ್ದು ಕರೆ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಒಂದೇ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಕಿಲ್ಲ ಅಂದ್ರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು ಇವತ್ತು 0 ಅವರ್ನಲ್ಲಿ ಆ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದ್ವಿ. ಆದರೆ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನು ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಾವು ಆ ವಿಷಯವನ್ನು ರೇಜ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೇಜ್ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಿರಿಯರಾದಂಥವ್ರು ಹೇಳಿದರು, ಅದೇನಾದರೂ ದುಡ್ಡು ಬಂದಿಲ್ಲ ಅಂದ್ರೆ ನಾನು ಹಾಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ಸಚಿವರಾದಂಥವ್ರು ನಾ ಕೊಟ್ಟೇನಿ ಅಂತಕ್ಕಂಥ ವಾದವನ್ನು ಮನ್ನೆ ಮಾಡಿದ್ದಾರೆ. ಅಂದರೆ ಸುಮಾರು ಮನ್ನೆ ಹೇಳಿದಾಗ ಅವರು 52,416 ಕೋಟಿ 22 ಕಂತುಗಳಲ್ಲಿ ಕೊಟ್ಟೇವೆ ಅಂತ ಹೇಳಿದರು. ಅಂದರೆ ಒಂದು ಕಂತಿಗೆ ಸುಮಾರು 2,382 ಕೋಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು ಇನ್ನೊಂದು ಸ್ವಲ್ಪ 2,500 ಕೋಟಿ. ಸಚಿವರ ಪ್ರಕಾರ ನಾನು ಹಾಕೇನಿ ದುಡ್ಡು ಅಂತಂದರೆ ಹಾಗಾದರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದನ್ನು ಫೆಬ್ರವರಿ ಮತ್ತು ಮಾರ್ಚ್ 2025 ನೀವು ದುಡ್ಡು ಹಾಕೇವೆ ಅನ್ನೋಂಥದ್ದು ಕರೆ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಒಂದೇ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಕಿಲ್ಲ ಅಂದ್ರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. चिकन बर्फी कबाब, अरेबियन रोल, गार्लिक चिकन, टर्किश कबाब और पता नहीं क्या क्या। नमस्ते बेलगाम में हूँ अभी एंड आज मैंने विजिट किया बेलगाम में ओपन हुए इस न्यू लाल कैटरर्स के रेस्टोरेंट को। ये लाल पकाती केटरिंग के नाम से बहुत फेमस है। इनके पास आपको यूनिक टाइप्स ऑफ स्टार्टर्स मिलेंगे, जिसमें से हमने ट्राई किया पॉपलेट चिकन, इटालियन कबाब, चिकन शाही चीज रोल, चिकन बर्फी कबाब, अरेबियन रोल, चिकन चीज बॉक्स, लाल बादशाह रोल, चिकन पठानी कबाब, टर्किश कबाब, गार्लिक चिकन और ये चिकन सिजलर। इनके स्टार्टर्स का टेस्ट तो बहुत बढ़िया था एंड इनके फ्लेवर्स भी लाजवाब थे। और ये मेरा दोस्त जिसका हाथ टूटा हुआ है फिर भी खाने का नाम सुनते ही आ गया अपना प्रोटीन इंटेक पूरा करने। इतने सब स्टार्टर्स के बाद अब बारी थी मेन कोर्स की, तो हमने यहाँ पे लिया घी रोस्टेड रश्मि पराठा विद चिकन अंगारा जो टेस्ट में 1 नंबर था। फिर आई हम सबकी फेवरेट चिकन एंड मटन बिरयानी, और इनकी मटन बिरयानी तो माउथ वाटरिंग थी जो आपको ट्राई करनी ही पड़ेगी। इनका खुद का केटरिंग सर्विस भी है जहाँ ये ऑल टाइप्स ऑफ इवेंट्स के ऑर्डर लेते हैं एंड बिरयानी के भी ऑर्डर्स लेते हैं, लेकिन आपको बिरयानी मिनिमम 2 kg ऑर्डर करनी पड़ेगी। और इवनिंग में रेस्टोरेंट के सामने इनका स्टार्टर्स का स्टॉल भी लगता है जो 5 PM to 7 PM रहेगा। अगर आपको इनके यूनिक स्टार्टर्स एंड माउथ वाटरिंग बिरयानी ट्राई करनी है तो विजिट लाल कैटरर्स रेस्टोरेंट नियर इंडियन नेशनल फ्लैग असद खान सोसाइटी बेलगाम।